ಅಂತ್ಯ ಹಾಡೋದಕ್ಕೆ ಸರ್ಕಾರ ಪಣ ತೊಟ್ಟಿದೆ. ನಾಳೆ 6 ಜನ ನಕ್ಸಲರು ಬಂದೂಕು ಕೆಳಗಿಳಿಸಿ ಸರೆಂಡರ್ ಆಗಲಿದ್ದಾರೆ. ಹಾಗಿದ್ರೆ ಕೆಂಪು ಉಗ್ರರ ಶರಣಾಗತಿಗೆ ಕಾರಣವೇನು? ಬನ್ನಿ ನೋಡೋಣ. ಕರುನಾಡಲ್ಲಿ ಕೆಂಪು ಉಗ್ರರ ಅಂತ್ಯ ಫಿಕ್ಸ್. ನಾಳೆ 6 ನಕ್ಸಲರು ಶರಣಾಗತಿಗೆ ಸಜ್ಜು. ಶಸ್ತ್ರಾಸ್ತ್ರಗಳ ಮೂಲಕವೇ ಸಮಾಜದಲ್ಲಿ ಸಮಾನತೆ ತರುತ್ತೇವೆ ಅಂತ ಭೂಗತರಾಗಿದ್ದ ಕೆಂಪು ಉಗ್ರರು ಶರಣಾಗತಿಗೆ ಮುಂದಾಗಿದ್ದಾರೆ. ಚಿಕ್ಕಮಗಳೂರು, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕಳೆದ ಹಲವು ದಶಕಗಳಿಂದ ಹೋರಾಟ ನಡೆಸ್ತಾ ಇದ್ದ ನಕ್ಸಲೀಯರು ನಾಳೆ ಸರ್ಕಾರಕ್ಕೆ ಶರಣಾಗಲಿದ್ದಾರೆ. ಯಾರ್ಯಾರು ಶರಣಾಗತಿ? ಚಿಕ್ಕಮಗಳೂರು ಜಿಲ್ಲೆಯ ಮುಂಡಗಾರು ಲತಾ, ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆಯ ನಕ್ಸಲ್ ನಾಯಕಿ ಸುಂದರಿ, ಕೇರಳದ ಜೀಶಾ, ತಮಿಳುನಾಡಿನ ವಸಂತ ಕೆ ಅಲಿಯಾಸ್ ರಮೇಶ್ ಮತ್ತು ಆಂಧ್ರಪ್ರದೇಶದ ಮಾರೆಪ್ಪ ಅರೋಲಿ ಸೇರಿದಂತೆ ಒಟ್ಟು 6 ಜನ ನಕ್ಸಲರು ಶರಣಾಗಲಿದ್ದಾರೆ. ಕೆಂಪು ಉಗ್ರರ ಶರಣಾಗತಿಗೆ ದಿನಾಂಕ ನಿಗದಿಯಾಗಿದೆ. ನಾಳೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಎದುರುಗಡೆ 6 ಮಂದಿ ನಕ್ಸಲರು ಶರಣಾಗಲಿಕ್ಕಿದ್ದಾರೆ. ಈಗಾಗಲೇ ಅದರಲ್ಲಿ ಸಕ್ರಿಯವಾಗಿದ್ದಂಥ ಮುಂಡಗಾರು ಲತಾ, ಬಾಳೆಹೊಳೆ ವನಜಾಕ್ಷಿ, ಜಯಣ್ಣ ಮತ್ತು ಇನ್ನೂ 3 ಜನ ಮುಖ್ಯಸ್ಥರು ಅದಕ್ಕೆ ಮುಖ್ಯವಾಹಿನಿ ಬರಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತೇಳಿ. ಅದು ವೈಯಕ್ತಿಕ ಜೀವನಕ್ಕೆ ಹೋದವರಲ್ಲ, ಬಹಳ ಧೀರೋದಾತ್ತ ಬದ್ಧತೆ ಮತ್ತು ಒಂದು ರೀತಿಯ ಕಮಿಟ್ಮೆಂಟಿಂದ ಈ ಹೋರಾಟದಲ್ಲಿ ತೊಡ್ಕೊಂಡವರು. ಮಾರ್ಗ ಸರಿ ಇಲ್ಲ ಅನ್ನೋದು ಬೇರೆ ಬಿಟ್ಟರೆ ಅವರ ಬೇಡಿಕೆಗಳೆಲ್ಲವೂ ಕೂಡ ಅವರು ಸಮಾಜದ ತಳಸ್ತರದ ಶೋಷಿತ ಸಮುದಾಯದ ಸಂವಿಧಾನಬದ್ಧವಾದ ಬೇಡಿಕೆಗಳನ್ನು ಅವರು ಮುಂದಿಟ್ಟಿದ್ದಾರೆ. ನಕ್ಸಲರ ಶರಣಾಗತಿ ಯಾಕೆ? ಕಳೆದ 20 ವರ್ಷದಿಂದ ರಾಜ್ಯದಲ್ಲಿ ನಕ್ಸಲರ ಸಂಖ್ಯೆ ಇಳಿಕೆಯಾಗಿದೆ. ಸದ್ಯ 7 ಜನರಿದ್ದಾರೆ. ಅದರಲ್ಲೂ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಇನ್ನುಳಿದವರಿಗೆ ನಡುಕ ಶುರುವಾಗಿದೆ. ರಾಜ್ಯದಲ್ಲೂ ನಕ್ಸಲ್ ನಿಗ್ರಹ ದಳ ಕಾರ್ಯಾಚರಣೆ ತೀವ್ರಗೊಂಡಿದೆ. ಕೇರಳ, ತಮಿಳುನಾಡಿನಲ್ಲೂ ನಕ್ಸಲ್ ಚಟುವಟಿಕೆ ಅಂತ್ಯವಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರವು ನಕ್ಸಲರ ವಿರುದ್ಧ ಸಮರ ಸಾರಿದೆ. ಛತ್ತೀಸ್ಗಢ ಸೇರಿ ಹಲವು ಕಡೆ ಎನ್ಕೌಂಟರ್ ನಡೆಸಿ ಕೆಂಪು ಉಗ್ರರನ್ನ ಮಟ್ಟ ಹಾಕುತ್ತಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ ನಂತರ ಉಳಿದ ನಕ್ಸಲರಿಗೆ ಶರಣಾಗಲು ಕರೆ ಕೊಟ್ಟಿದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದರು. ರಾಜ್ಯದಲ್ಲಿ ಇರೋರು ಶರಣಾದರೆ ನಕ್ಸಲ್ ಮುಕ್ತ ರಾಜ್ಯ ಆಗುತ್ತೆ ಅಂತ ಹೇಳಿದರು. ಸರ್ಕಾರ ಮತ್ತು ಅವರಿಗೆ ಯಾವುದೇ ಥರದ ಹಿಂಸೆ ಕೊಡದೆ ನಮ್ಮ ಥರನೇ ಭಾರತೀಯ ಪ್ರಜೆ ಥರ ನೋಡಲಿ ಅನ್ನುವಂಥದ್ದು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ನಾವು. ಈ 6 ನಕ್ಸಲರು ಶರಣಾದರೆ ರಾಜ್ಯದಲ್ಲಿ ನಕ್ಸಲರ ಆಟ ಬಂದ್ ಆದಂತೆಯೇ ಲೆಕ್ಕ. ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ ಆಗ್ಲಿಕ್ಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅಂತ್ಯ ಹಾಡೋದಕ್ಕೆ ಸರ್ಕಾರ ಪಣ ತೊಟ್ಟಿದೆ. ನಾಳೆ 6 ಜನ ನಕ್ಸಲರು ಬಂದೂಕು ಕೆಳಗಿಳಿಸಿ ಸರೆಂಡರ್ ಆಗಲಿದ್ದಾರೆ. ಹಾಗಿದ್ರೆ ಕೆಂಪು ಉಗ್ರರ ಶರಣಾಗತಿಗೆ ಕಾರಣವೇನು? ಬನ್ನಿ ನೋಡೋಣ. ಕರುನಾಡಲ್ಲಿ ಕೆಂಪು ಉಗ್ರರ ಅಂತ್ಯ ಫಿಕ್ಸ್. ನಾಳೆ 6 ನಕ್ಸಲರು ಶರಣಾಗತಿಗೆ ಸಜ್ಜು. ಶಸ್ತ್ರಾಸ್ತ್ರಗಳ ಮೂಲಕವೇ ಸಮಾಜದಲ್ಲಿ ಸಮಾನತೆ ತರುತ್ತೇವೆ ಅಂತ ಭೂಗತರಾಗಿದ್ದ ಕೆಂಪು ಉಗ್ರರು ಶರಣಾಗತಿಗೆ ಮುಂದಾಗಿದ್ದಾರೆ. ಚಿಕ್ಕಮಗಳೂರು, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕಳೆದ ಹಲವು ದಶಕಗಳಿಂದ ಹೋರಾಟ ನಡೆಸ್ತಾ ಇದ್ದ ನಕ್ಸಲೀಯರು ನಾಳೆ ಸರ್ಕಾರಕ್ಕೆ ಶರಣಾಗಲಿದ್ದಾರೆ. ಯಾರ್ಯಾರು ಶರಣಾಗತಿ? ಚಿಕ್ಕಮಗಳೂರು ಜಿಲ್ಲೆಯ ಮುಂಡಗಾರು ಲತಾ, ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆಯ ನಕ್ಸಲ್ ನಾಯಕಿ ಸುಂದರಿ, ಕೇರಳದ ಜೀಶಾ, ತಮಿಳುನಾಡಿನ ವಸಂತ ಕೆ ಅಲಿಯಾಸ್ ರಮೇಶ್ ಮತ್ತು ಆಂಧ್ರಪ್ರದೇಶದ ಮಾರೆಪ್ಪ ಅರೋಲಿ ಸೇರಿದಂತೆ ಒಟ್ಟು 6 ಜನ ನಕ್ಸಲರು ಶರಣಾಗಲಿದ್ದಾರೆ. ಕೆಂಪು ಉಗ್ರರ ಶರಣಾಗತಿಗೆ ದಿನಾಂಕ ನಿಗದಿಯಾಗಿದೆ. ನಾಳೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಎದುರುಗಡೆ 6 ಮಂದಿ ನಕ್ಸಲರು ಶರಣಾಗಲಿಕ್ಕಿದ್ದಾರೆ. ಈಗಾಗಲೇ ಅದರಲ್ಲಿ ಸಕ್ರಿಯವಾಗಿದ್ದಂಥ ಮುಂಡಗಾರು ಲತಾ, ಬಾಳೆಹೊಳೆ ವನಜಾಕ್ಷಿ, ಜಯಣ್ಣ ಮತ್ತು ಇನ್ನೂ 3 ಜನ ಮುಖ್ಯಸ್ಥರು ಅದಕ್ಕೆ ಮುಖ್ಯವಾಹಿನಿ ಬರಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತೇಳಿ. ಅದು ವೈಯಕ್ತಿಕ ಜೀವನಕ್ಕೆ ಹೋದವರಲ್ಲ, ಬಹಳ ಧೀರೋದಾತ್ತ ಬದ್ಧತೆ ಮತ್ತು ಒಂದು ರೀತಿಯ ಕಮಿಟ್ಮೆಂಟಿಂದ ಈ ಹೋರಾಟದಲ್ಲಿ ತೊಡ್ಕೊಂಡವರು. ಮಾರ್ಗ ಸರಿ ಇಲ್ಲ ಅನ್ನೋದು ಬೇರೆ ಬಿಟ್ಟರೆ ಅವರ ಬೇಡಿಕೆಗಳೆಲ್ಲವೂ ಕೂಡ ಅವರು ಸಮಾಜದ ತಳಸ್ತರದ ಶೋಷಿತ ಸಮುದಾಯದ ಸಂವಿಧಾನಬದ್ಧವಾದ ಬೇಡಿಕೆಗಳನ್ನು ಅವರು ಮುಂದಿಟ್ಟಿದ್ದಾರೆ. ನಕ್ಸಲರ ಶರಣಾಗತಿ ಯಾಕೆ?
ಕಳೆದ 20 ವರ್ಷದಿಂದ ರಾಜ್ಯದಲ್ಲಿ ನಕ್ಸಲರ ಸಂಖ್ಯೆ ಇಳಿಕೆಯಾಗಿದೆ. ಸದ್ಯ 7 ಜನರಿದ್ದಾರೆ. ಅದರಲ್ಲೂ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಇನ್ನುಳಿದವರಿಗೆ ನಡುಕ ಶುರುವಾಗಿದೆ. ರಾಜ್ಯದಲ್ಲೂ ನಕ್ಸಲ್ ನಿಗ್ರಹ ದಳ ಕಾರ್ಯಾಚರಣೆ ತೀವ್ರಗೊಂಡಿದೆ. ಕೇರಳ, ತಮಿಳುನಾಡಿನಲ್ಲೂ ನಕ್ಸಲ್ ಚಟುವಟಿಕೆ ಅಂತ್ಯವಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರವು ನಕ್ಸಲರ ವಿರುದ್ಧ ಸಮರ ಸಾರಿದೆ. ಛತ್ತೀಸ್ಗಢ ಸೇರಿ ಹಲವು ಕಡೆ ಎನ್ಕೌಂಟರ್ ನಡೆಸಿ ಕೆಂಪು ಉಗ್ರರನ್ನ ಮಟ್ಟ ಹಾಕುತ್ತಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ ನಂತರ ಉಳಿದ ನಕ್ಸಲರಿಗೆ ಶರಣಾಗಲು ಕರೆ ಕೊಟ್ಟಿದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದರು. ರಾಜ್ಯದಲ್ಲಿ ಇರೋರು ಶರಣಾದರೆ ನಕ್ಸಲ್ ಮುಕ್ತ ರಾಜ್ಯ ಆಗುತ್ತೆ ಅಂತ ಹೇಳಿದರು. ಸರ್ಕಾರ ಮತ್ತು ಅವರಿಗೆ ಯಾವುದೇ ಥರದ ಹಿಂಸೆ ಕೊಡದೆ ನಮ್ಮ ಥರನೇ ಭಾರತೀಯ ಪ್ರಜೆ ಥರ ನೋಡಲಿ ಅನ್ನುವಂಥದ್ದು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ನಾವು. ಈ 6 ನಕ್ಸಲರು ಶರಣಾದರೆ ರಾಜ್ಯದಲ್ಲಿ ನಕ್ಸಲರ ಆಟ ಬಂದ್ ಆದಂತೆಯೇ ಲೆಕ್ಕ. ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ ಆಗ್ಲಿಕ್ಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅಂತ್ಯ ಹಾಡೋದಕ್ಕೆ ಸರ್ಕಾರ ಪಣ ತೊಟ್ಟಿದೆ. ನಾಳೆ 6 ಜನ ನಕ್ಸಲರು ಬಂದೂಕು ಕೆಳಗಿಳಿಸಿ ಸರೆಂಡರ್ ಆಗಲಿದ್ದಾರೆ. ಹಾಗಿದ್ರೆ ಕೆಂಪು ಉಗ್ರರ ಶರಣಾಗತಿಗೆ ಕಾರಣವೇನು? ಬನ್ನಿ ನೋಡೋಣ. ಕರುನಾಡಲ್ಲಿ ಕೆಂಪು ಉಗ್ರರ ಅಂತ್ಯ ಫಿಕ್ಸ್. ನಾಳೆ 6 ನಕ್ಸಲರು ಶರಣಾಗತಿಗೆ ಸಜ್ಜು. ಶಸ್ತ್ರಾಸ್ತ್ರಗಳ ಮೂಲಕವೇ ಸಮಾಜದಲ್ಲಿ ಸಮಾನತೆ ತರುತ್ತೇವೆ ಅಂತ ಭೂಗತರಾಗಿದ್ದ ಕೆಂಪು ಉಗ್ರರು ಶರಣಾಗತಿಗೆ ಮುಂದಾಗಿದ್ದಾರೆ. ಚಿಕ್ಕಮಗಳೂರು, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕಳೆದ ಹಲವು ದಶಕಗಳಿಂದ ಹೋರಾಟ ನಡೆಸ್ತಾ ಇದ್ದ ನಕ್ಸಲೀಯರು ನಾಳೆ ಸರ್ಕಾರಕ್ಕೆ ಶರಣಾಗಲಿದ್ದಾರೆ. ಯಾರ್ಯಾರು ಶರಣಾಗತಿ? ಚಿಕ್ಕಮಗಳೂರು ಜಿಲ್ಲೆಯ ಮುಂಡಗಾರು ಲತಾ, ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆಯ ನಕ್ಸಲ್ ನಾಯಕಿ ಸುಂದರಿ, ಕೇರಳದ ಜೀಶಾ, ತಮಿಳುನಾಡಿನ ವಸಂತ ಕೆ ಅಲಿಯಾಸ್ ರಮೇಶ್ ಮತ್ತು ಆಂಧ್ರಪ್ರದೇಶದ ಮಾರೆಪ್ಪ ಅರೋಲಿ ಸೇರಿದಂತೆ ಒಟ್ಟು 6 ಜನ ನಕ್ಸಲರು ಶರಣಾಗಲಿದ್ದಾರೆ. ಕೆಂಪು ಉಗ್ರರ ಶರಣಾಗತಿಗೆ ದಿನಾಂಕ ನಿಗದಿಯಾಗಿದೆ. ನಾಳೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಎದುರುಗಡೆ 6 ಮಂದಿ ನಕ್ಸಲರು ಶರಣಾಗಲಿಕ್ಕಿದ್ದಾರೆ. ಈಗಾಗಲೇ ಅದರಲ್ಲಿ ಸಕ್ರಿಯವಾಗಿದ್ದಂಥ ಮುಂಡಗಾರು ಲತಾ, ಬಾಳೆಹೊಳೆ ವನಜಾಕ್ಷಿ, ಜಯಣ್ಣ ಮತ್ತು ಇನ್ನೂ 3 ಜನ ಮುಖ್ಯಸ್ಥರು ಅದಕ್ಕೆ ಮುಖ್ಯವಾಹಿನಿ ಬರಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತೇಳಿ. ಅದು ವೈಯಕ್ತಿಕ ಜೀವನಕ್ಕೆ ಹೋದವರಲ್ಲ, ಬಹಳ ಧೀರೋದಾತ್ತ, ಬದ್ಧತೆ ಮತ್ತು ಒಂದು ರೀತಿಯ ಕಮಿಟ್ಮೆಂಟಿಂದ ಈ ಹೋರಾಟದಲ್ಲಿ ತೊಡ್ಕೊಂಡವರು. ಮಾರ್ಗ ಸರಿ ಇಲ್ಲ ಅನ್ನೋದು ಬೇರೆ ಬಿಟ್ಟರೆ ಅವರ ಬೇಡಿಕೆಗಳೆಲ್ಲವೂ ಕೂಡ ಅವರು ಸಮಾಜದ ತಳಸ್ತರದ ಶೋಷಿತ ಸಮುದಾಯದ ಸಂವಿಧಾನಬದ್ಧವಾದ ಬೇಡಿಕೆಗಳನ್ನು ಅವರು ಮುಂದಿಟ್ಟಿದ್ದಾರೆ. ನಕ್ಸಲರ ಶರಣಾಗತಿ ಯಾಕೆ? ಕಳೆದ 20 ವರ್ಷದಿಂದ ರಾಜ್ಯದಲ್ಲಿ ನಕ್ಸಲರ ಸಂಖ್ಯೆ ಇಳಿಕೆಯಾಗಿದೆ. ಸದ್ಯ 7 ಜನರಿದ್ದಾರೆ. ಅದರಲ್ಲೂ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಇನ್ನುಳಿದವರಿಗೆ ನಡುಕ ಶುರುವಾಗಿದೆ. ರಾಜ್ಯದಲ್ಲೂ ನಕ್ಸಲ್ ನಿಗ್ರಹ ದಳ ಕಾರ್ಯಾಚರಣೆ ತೀವ್ರಗೊಂಡಿದೆ. ಕೇರಳ, ತಮಿಳುನಾಡಿನಲ್ಲೂ ನಕ್ಸಲ್ ಚಟುವಟಿಕೆ ಅಂತ್ಯವಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರವು ನಕ್ಸಲರ ವಿರುದ್ಧ ಸಮರ ಸಾರಿದೆ. ಛತ್ತೀಸ್ಗಢ ಸೇರಿ ಹಲವು ಕಡೆ ಎನ್ಕೌಂಟರ್ ನಡೆಸಿ ಕೆಂಪು ಉಗ್ರರನ್ನ ಮಟ್ಟ ಹಾಕುತ್ತಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ ನಂತರ ಉಳಿದ ನಕ್ಸಲರಿಗೆ ಶರಣಾಗಲು ಕರೆ ಕೊಟ್ಟಿದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದರು. ರಾಜ್ಯದಲ್ಲಿ ಇರೋರು ಶರಣಾದರೆ ನಕ್ಸಲ್ ಮುಕ್ತ ರಾಜ್ಯ ಆಗುತ್ತೆ ಅಂತ ಹೇಳಿದರು. ಸರ್ಕಾರ ಮತ್ತು ಅವರಿಗೆ ಯಾವುದೇ ಥರದ ಹಿಂಸೆ ಕೊಡದೆ ನಮ್ಮ ಥರನೇ ಭಾರತೀಯ ಪ್ರಜೆ ಥರ ನೋಡಲಿ ಅನ್ನುವಂಥದ್ದು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ನಾವು. ಈ 6 ನಕ್ಸಲರು ಶರಣಾದರೆ ರಾಜ್ಯದಲ್ಲಿ ನಕ್ಸಲರ ಆಟ ಬಂದ್ ಆದಂತೆಯೇ ಲೆಕ್ಕ. ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ ಆಗ್ಲಿಕ್ಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅಂತ್ಯ ಹಾಡೋದಕ್ಕೆ ಸರ್ಕಾರ ಪಣ ತೊಟ್ಟಿದೆ. ನಾಳೆ 6 ಜನ ನಕ್ಸಲರು ಬಂದೂಕು ಕೆಳಗಿಳಿಸಿ ಸರೆಂಡರ್ ಆಗಲಿದ್ದಾರೆ. ಹಾಗಿದ್ರೆ ಕೆಂಪು ಉಗ್ರರ ಶರಣಾಗತಿಗೆ ಕಾರಣವೇನು? ಬನ್ನಿ ನೋಡೋಣ. ಕರುನಾಡಲ್ಲಿ ಕೆಂಪು ಉಗ್ರರ ಅಂತ್ಯ ಫಿಕ್ಸ್. ನಾಳೆ 6 ನಕ್ಸಲರು ಶರಣಾಗತಿಗೆ ಸಜ್ಜು. ಶಸ್ತ್ರಾಸ್ತ್ರಗಳ ಮೂಲಕವೇ ಸಮಾಜದಲ್ಲಿ ಸಮಾನತೆ ತರುತ್ತೇವೆ ಅಂತ ಭೂಗತರಾಗಿದ್ದ ಕೆಂಪು ಉಗ್ರರು ಶರಣಾಗತಿಗೆ ಮುಂದಾಗಿದ್ದಾರೆ. ಚಿಕ್ಕಮಗಳೂರು, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕಳೆದ ಹಲವು ದಶಕಗಳಿಂದ ಹೋರಾಟ ನಡೆಸ್ತಾ ಇದ್ದ ನಕ್ಸಲೀಯರು ನಾಳೆ ಸರ್ಕಾರಕ್ಕೆ ಶರಣಾಗಲಿದ್ದಾರೆ. ಯಾರ್ಯಾರು ಶರಣಾಗತಿ? ಚಿಕ್ಕಮಗಳೂರು ಜಿಲ್ಲೆಯ ಮುಂಡಗಾರು ಲತಾ, ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆಯ ನಕ್ಸಲ್ ನಾಯಕಿ ಸುಂದರಿ, ಕೇರಳದ ಜೀಶಾ, ತಮಿಳುನಾಡಿನ ವಸಂತ ಕೆ ಅಲಿಯಾಸ್ ರಮೇಶ್ ಮತ್ತು ಆಂಧ್ರಪ್ರದೇಶದ ಮಾರೆಪ್ಪ ಅರೋಲಿ ಸೇರಿದಂತೆ ಒಟ್ಟು 6 ಜನ ನಕ್ಸಲರು ಶರಣಾಗಲಿದ್ದಾರೆ. ಕೆಂಪು ಉಗ್ರರ ಶರಣಾಗತಿಗೆ ದಿನಾಂಕ